ಕಳೆದ ಭಾಗದ ಬೋನಸ್ ಪ್ರಶ್ನೆ ಇದಾಗಿದೆ. ರಾಮನು ಅಯೋಧ್ಯೆಗೆ ಮರಳಿದ ನಂತರ ಅವನಿಗೆ ಪಟ್ಟಾಭಿಷೇಕ ಮಾಡಿಸಿದ ಗುರುಗಳು ಯಾರು? ಎ. ವಿಶ್ವಾಮಿತ್ರರು, ಬಿ. ವಸಿಷ್ಠ ಮಹರ್ಷಿಗಳು, ಸಿ. ಅಗಸ್ತ್ಯರು, ಡಿ. ಗೌತಮರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಸಿಷ್ಠ ಮಹರ್ಷಿಗಳು. ಈ ಬೋನಸ್ ಪ್ರಶ್ನೆಗೆ ಉತ್ತರವನ್ನು ತಿಳಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಮಾಯಣ ರಸಪ್ರಶ್ನೆಯ ಸರಣಿಯ ಕೊನೆಯ ಹಾಗೂ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ನಿಮಗೆ ಸ್ವಾಗತ. ಈಗಾಗಲೇ ನಾವು ಬಾಲಕಾಂಡದಿಂದ ಯುದ್ಧಕಾಂಡದವರೆಗೆ 6 ಭಾಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಇಂದು ಈ ಸರಣಿಯ ಅಂತಿಮ ಭಾಗವಾದ ಉತ್ತರಕಾಂಡದ ಬಗ್ಗೆ ಇರುವ ಪ್ರಮುಖ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಶ್ರೀರಾಮನ ಪಟ್ಟಾಭಿಷೇಕದ ನಂತರ ಕಥೆಗಳು ಹಾಗೂ ಅಶ್ವಮೇಧ ಯಾಗದ ಬಗ್ಗೆ ನಿಮಗೆಷ್ಟು ಗೊತ್ತು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಚತುರ್ವಿಂಶತ್ ಸಹಸ್ರಾಣಿ ಶ್ಲೋಕಾನಾಂ ಉಕ್ತವಾನ್ ಮುನಿಃ ತತಪಂಚಶತೀನ್ ಸರ್ಗಾನ್ ಷಟ್ಕಾಂಡಾನಿ ತಥೋತ್ತರಂ. ಭಗವಾನ್ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ ರಾಮಾಯಣದ ಮುಕುಟಪ್ರಾಯವಾದ ಭಾಗವೇ ಉತ್ತರಕಾಂಡ. ಶ್ರೀರಾಮಚಂದ್ರನ ಧರ್ಮಪಾಲನೆ ಮತ್ತು ರಾಮರಾಜ್ಯದ ವೈಭವವನ್ನು ಸಾರುವ ಈ ಕಾಂಡವನ್ನು ಸ್ಮರಿಸುತ್ತಾ ಇಂದಿನ ರಸಪ್ರಶ್ನೆಯನ್ನು ಆರಂಭಿಸೋಣ. ಮೊದಲ ಪ್ರಶ್ನೆ, ಶ್ರೀರಾಮನು ಅಯೋಧ್ಯೆಗೆ ಮರಳಿದ ನಂತರ ನಡೆದ ಪಟ್ಟಾಭಿಷೇಕದ ವೇಳೆ ಹನುಮಂತನಿಗೆ ಸೀತೆಯು ನೀಡಿದ ಉಡುಗೊರೆ ಯಾವುದು? ಎ. ಚಿನ್ನದ ಬಳೆಗಳು, ಬಿ. ಮುತ್ತಿನ ಹಾರ, ಸಿ. ರತ್ನದ ಕಿರೀಟ, ಡಿ. ರೇಷ್ಮೆ ವಸ್ತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಮುತ್ತಿನ ಹಾರ. ಶ್ರೀರಾಮನ ಪಟ್ಟಾಭಿಷೇಕದ ಸಮಯದಲ್ಲಿ ಸೀತಾದೇವಿಯು ತನ್ನ ಕೊರಳಿನಲ್ಲಿದ್ದ ಅಮೂಲ್ಯವಾದ ಮುತ್ತಿನ ಹಾರವನ್ನು ಹನುಮಂತನಿಗೆ ಉಡುಗೊರೆಯಾಗಿ ನೀಡುತ್ತಾಳೆ. ಎರಡನೆಯ ಪ್ರಶ್ನೆ, ರಾಮರಾಜ್ಯದ ಸಮಯದಲ್ಲಿ ಪ್ರಜೆಗಳ ಅಪಪ್ರಚಾರಕ್ಕೆ ಹೆದರಿ ರಾಮನು ಸೀತೆಯನ್ನು ಎಲ್ಲಿಗೆ ಕಳುಹಿಸಿದನು? ಎ. ಮಿಥಿಲೆಗೆ, ಬಿ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ, ಸಿ. ಕಾಶಿಗೆ, ಡಿ. ಲಂಕೆಗೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ. ಅಯೋಧ್ಯೆಯ ಪ್ರಜೆಗಳ ಅಪಪ್ರಚಾರ ಮತ್ತು ಸಂಶಯಗಳಿಗೆ ಕಿವಿಗೊಟ್ಟು ರಾಜಧರ್ಮವನ್ನು ಪಾಲಿಸುವ ಸಲುವಾಗಿ ಸೀತೆಯನ್ನು ರಾಮನು ಕಾಡಿಗೆ ಕಳಿಸುತ್ತಾನೆ. ಆಗ ಸೀತೆಯು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಾಳೆ. ಮೂರನೆಯ ಪ್ರಶ್ನೆ, ವಾಲ್ಮೀಕಿ ಆಶ್ರಮದಲ್ಲಿ ಸೀತೆಗೆ ಜನಿಸಿದ ಅವಳಿ ಪುತ್ರರ ಹೆಸರೇನು? ಎ. ಭರತ ಮತ್ತು ಶತ್ರುಘ್ನ, ಬಿ. ಲವ ಮತ್ತು ಕುಶ, ಸಿ. ಅಂಗದ ಮತ್ತು ಚಂದ್ರಕೇತು, ಡಿ. ತಕ್ಷ ಮತ್ತು ಪುಷ್ಕಳ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಲವ ಮತ್ತು ಕುಶ. ನಾಲ್ಕನೆಯ ಪ್ರಶ್ನೆ, ಶ್ರೀರಾಮನು ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಹೂಡಿದ ಯಾಗ ಯಾವುದು? ಎ. ರಾಜಸೂಯ ಯಾಗ, ಬಿ. ಅಶ್ವಮೇಧ ಯಾಗ, ಸಿ. ಪುತ್ರಕಾಮೇಷ್ಟಿ ಯಾಗ, ಡಿ. ವಾಜಪೇಯ ಯಾಗ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಅಶ್ವಮೇಧ ಯಾಗ. ಶ್ರೀರಾಮನು ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಮತ್ತು ಇಡೀ ಸಾಮ್ರಾಜ್ಯದ ಮೇಲೆ ತನ್ನ ಹಿಡಿತನ್ನು ಸಾಧಿಸಲು ಅಶ್ವಮೇಧ ಯಾಗವನ್ನು ಕೈಗೊಂಡನು. ಈ ಯಾಗದ ಸಂಕೇತವಾಗಿ ಒಂದು ಕುದುರೆಯನ್ನು ಮುಕ್ತವಾಗಿ ಬಿಡಲಾಗುತ್ತಿತ್ತು. ಆ ಕುದುರೆಯು ಸಾಗುವ ಪ್ರದೇಶವೆಲ್ಲವೂ ರಾಜನ ಆಳ್ವಿಕೆಗೆ ಒಳಪಡುತ್ತಿತ್ತು. ಐದನೆಯ ಪ್ರಶ್ನೆ, ಅಶ್ವಮೇಧ ಯಾಗದ ಕುದುರೆಯನ್ನು ಲವ ಮತ್ತು ಕುಶರು ಎಲ್ಲಿ ಕಟ್ಟಿ ಹಾಕಿದರು? ಎ. ಅಯೋಧ್ಯೆಯ ಹೊರವಲಯದಲ್ಲಿ, ಬಿ. ವಾಲ್ಮೀಕಿ ಆಶ್ರಮದ ಸಮೀಪ, ಸಿ. ಗಂಗಾ ನದಿಯ ತೀರದಲ್ಲಿ, ಡಿ. ದಂಡಕಾರಣ್ಯದಲ್ಲಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಾಲ್ಮೀಕಿ ಆಶ್ರಮದ ಸಮೀಪ. ಆರನೆಯ ಪ್ರಶ್ನೆ, ಲವ ಮತ್ತು ಕುಶರಿಗೆ ರಾಮಾಯಣ ಕಾವ್ಯವನ್ನು ಬೋಧಿಸಿದವರು ಯಾರು? ಎ. ವಸಿಷ್ಠ ಮುನಿಗಳು, ಬಿ. ವಾಲ್ಮೀಕಿ ಮಹರ್ಷಿಗಳು, ಸಿ. ವಿಶ್ವಾಮಿತ್ರರು, ಡಿ. ಅಗಸ್ತ್ಯರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಾಲ್ಮೀಕಿ ಮಹರ್ಷಿಗಳು. ಸೀತಾದೇವಿಯು ವನವಾಸದಲ್ಲಿದ್ದಾಗ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಿದ್ದರು. ಅಲ್ಲಿಯೇ ಲವ ಮತ್ತು ಕುಶರ ಜನನವಾಯಿತು. ವಾಲ್ಮೀಕಿ ಮಹರ್ಷಿಗಳು ಈ ಬಾಲಕರಿಗೆ ವಿದ್ಯಾಭ್ಯಾಸ ನೀಡಿದಲ್ಲದೆ ತಾವು ರಚಿಸಿದ ಸಂಪೂರ್ಣ ರಾಮಾಯಣ ಮಹಾಕಾವ್ಯವನ್ನು ಅವರಿಗೆ ಬೋಧಿಸಿದರು. ಏಳನೆಯ ಪ್ರಶ್ನೆ, ಲವ ಮತ್ತು ಕುಶರು ರಾಮಾಯಣವನ್ನು ಮೊದಲ ಬಾರಿಗೆ ಯಾರ ಮುಂದೆ ಹಾಡಿದರು? ಎ. ಸೀತೆಯ ಮುಂದೆ, ಬಿ. ರಾಮನ ಆಸ್ಥಾನದಲ್ಲಿ, ಸಿ. ಜನಕನ ಮುಂದೆ, ಡಿ. ಹನುಮಂತನ ಮುಂದೆ. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಬಿ ಶ್ರೀರಾಮನ ಆಸ್ಥಾನದಲ್ಲಿ. ವಾಲ್ಮೀಕಿ ಮಹರ್ಷಿಗಳು ಲವ ಮತ್ತು ಕುಶರಿಗೆ ಇಡೀ ರಾಮಾಯಣವನ್ನು ಕಲಿಸಿದರು. ನಂತರ ಅವರು ಶ್ರೀರಾಮನ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದ ಆಸ್ಥಾನದಲ್ಲಿ ರಾಮಾಯಣವನ್ನು ಹಾಡಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿದರು. ಈ ಸಂದರ್ಭದಲ್ಲೇ ಶ್ರೀರಾಮನಿಗೆ ಇವರು ತನ್ನ ಮಕ್ಕಳೇ ಎಂಬ ಸುಳಿವು ಸಿಗುತ್ತದೆ. 8ನೆಯ ಪ್ರಶ್ನೆ, ಮಧುಪುರದಲ್ಲಿ ಲವಣಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ರಾಮನ ತಮ್ಮ ಯಾರು? ಎ ಲಕ್ಷ್ಮಣ, ಬಿ ಭರತ, ಸಿ ಶತ್ರುಘ್ನ, ಡಿ ಹನುಮಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಶತ್ರುಘ್ನ. ರಾಮಾಯಣದ ಉತ್ತರಕಾಂಡದ ಪ್ರಕಾರ ಶ್ರೀರಾಮನ ಕಿರಿಯ ತಮ್ಮನಾದ ಶತ್ರುಘ್ನನು ಮಧುಪುರದ ರಾಜನಾಗಿದ್ದ ಲವಣಾಸುರ ಎಂಬ ರಾಕ್ಷಸನನ್ನು ಯುದ್ಧದಲ್ಲಿ ಸಂಹರಿಸಿದನು. ಆನಂತರ ಶತ್ರುಘ್ನನು ಆ ಪ್ರದೇಶದ ರಾಜನಾಗಿ ಆಳ್ವಿಕೆ ನಡೆಸಿದನು. ಸ್ನೇಹಿತರೆ, ಒಂದು ಕುತೂಹಲಕಾರಿ ಮಾಹಿತಿ. ಶ್ರೀರಾಮನು ಬಿಟ್ಟ ಅಶ್ವಮೇಧ ಯಾಗದ ಕುದುರೆಯ ಹೆಸರು ಶ್ಯಾಮಕರ್ಣ. ಅಶ್ವಮೇಧ ಯಾಗದ ಕುದುರೆಯನ್ನು ದಿಗ್ಗಜ ರಾಜರೇ ತಡೆಯಲು ಹೆದರಿದ್ದರು. ಆದರೆ ಬಾಲಕ ಲವನು ಅದರ ಹಣೆಯ ಮೇಲಿದ್ದ ಸವಾಲನ್ನು ಕಂಡು ಅಂಜದೇ ಆ ಕುದುರೆಯನ್ನು ಕಟ್ಟಿಹಾಕಿದನು. ಇದು ಕೇವಲ ಒಂದು ಕುದುರೆಯನ್ನು ಕಟ್ಟಿದ ಘಟನೆಯಲ್ಲ, ಅಯೋಧ್ಯೆಯ ಸಾಮ್ರಾಜ್ಯಕ್ಕೆ ಬಾಲಕರು ನೀಡಿದ ಅಪ್ರತಿಮ ಸವಾಲಾಗಿತ್ತು. ಈ ರೋಚಕ ಕಥೆಯ ಮುಂದಿನ ಭಾಗ ಮತ್ತು ರಸಪ್ರಶ್ನೆಯ ಉತ್ತರಗಳೊಂದಿಗೆ ಈಗಲೇ ಮರಳುತ್ತೇವೆ. ಎಲ್ಲಿಯೂ ಹೋಗಬೇಡಿ, ನೋಡ್ತಾ ಇರಿ ಇಂಕ್ ಆ್ಯಂಡ್ ದ ಬುಕ್. 9ನೆಯ ಪ್ರಶ್ನೆ, ಉತ್ತರಕಾಂಡದ ಪ್ರಕಾರ ಲಕ್ಷ್ಮಣನ ಇಬ್ಬರು ಪುತ್ರರ ಹೆಸರೇನು? ಎ ಲವ ಮತ್ತು ಕುಶ, ಬಿ ಅಂಗದ ಮತ್ತು ಚಂದ್ರಕೇತು, ಸಿ ತಕ್ಷ ಮತ್ತು ಪುಷ್ಕಳ, ಡಿ ಸುಬಾಹು ಮತ್ತು ಶ್ರುತಸೇನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಂಗದ ಮತ್ತು ಚಂದ್ರಕೇತು. ಲಕ್ಷ್ಮಣ ಮತ್ತು ಊರ್ಮಿಳೆಯ ದಂಪತಿಗಳಿಗೆ ಇಬ್ಬರು ಪುತ್ರರಿದ್ದಾರೆ. ಅವರೇ ಅಂಗದ ಮತ್ತು ಚಂದ್ರಕೇತು. ಶ್ರೀರಾಮನು ಈ ಇಬ್ಬರಿಗೂ ಪ್ರತ್ಯೇಕ ರಾಜ್ಯಗಳನ್ನು ಹಂಚಿಕೊಡುತ್ತಾನೆ. ಅಂಗದನು ಅಂಗದೀಯ ಎಂಬ ನಗರವನ್ನು ಆಳಿದರೆ ಚಂದ್ರಕೇತುವು ಚಂದ್ರಕಾಂತ ಎಂಬ ನಗರವನ್ನು ಆಳುತ್ತಾನೆ. ಹಾಗೆಯೇ ಲವ ಮತ್ತು ಕುಶರು ಶ್ರೀರಾಮನ ಪುತ್ರರಾದರೆ ತಕ್ಷ ಮತ್ತು ಪುಷ್ಕಳ ಭರತನ ಪುತ್ರರು ಮತ್ತು ಸುಬಾಹು ಮತ್ತು ಶ್ರುತಸೇನ ಶತ್ರುಘ್ನನ ಪುತ್ರರು. 10ನೆಯ ಪ್ರಶ್ನೆ, ಸೀತೆಯು ಅಂತಿಮವಾಗಿ ಯಾರ ಮಡಿಲನ್ನು ಸೇರಿದಳು? ಎ ಸೂರ್ಯದೇವ, ಬಿ ಭೂಮಿತಾಯಿ, ಸಿ ಅಗ್ನಿದೇವ, ಡಿ ವರುಣದೇವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಭೂಮಿತಾಯಿ. ಸೀತೆಯು ತನ್ನ ಪವಿತ್ರತೆಯನ್ನು ಸಾಬೀತುಪಡಿಸಿದ ನಂತರ ತನ್ನ ತಾಯಿಯಾದ ಭೂಮಿತಾಯಿಯು ತನ್ನನ್ನು ತನ್ನ ಮಡಿಲಿಗೆ ಸೇರಿಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತಾಳೆ. ಆಗ ಭೂಮಿಯು ಸೀಳಿ ಭೂಮಿತಾಯಿಯು ಪ್ರತ್ಯಕ್ಷಳಾಗಿ ಸೀತೆಯನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾಳೆ. 11ನೆಯ ಪ್ರಶ್ನೆ, ರಾಮನ ಆಜ್ಞೆಯಂತೆ ಲಕ್ಷ್ಮಣನು ಅಂತಿಮವಾಗಿ ಎಲ್ಲಿ ಹೋಗಿ ತನ್ನ ಅವತಾರವನ್ನು ಮುಕ್ತಾಯಗೊಳಿಸಿದನು? ಎ ಹಿಮಾಲಯಕ್ಕೆ, ಬಿ ಸರಯೂ ನದಿಗೆ, ಸಿ ಸಮುದ್ರಕ್ಕೆ, ಡಿ ಕಾಡಿಗೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸರಯೂ ನದಿಗೆ. ಲಕ್ಷ್ಮಣನು ಅನಿವಾರ್ಯ ಕಾರಣಗಳಿಂದ ರಾಮನ ಆಜ್ಞೆಯನ್ನು ಉಲ್ಲಂಘಿಸಬೇಕಾಗಿ ಬರುತ್ತದೆ. ಈ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಮತ್ತು ರಾಮನ ಆದೇಶದಂತೆ ಲಕ್ಷ್ಮಣನು ಸರಯೂ ನದಿಯ ತೀರಕ್ಕೆ ಹೋಗಿ ಅಲ್ಲಿ ಯೋಗ ಸಮಾಧಿಯ ಮೂಲಕ ತನ್ನ ದೇಹವನ್ನು ತ್ಯಜಿಸಿ ತನ್ನ ಮೂಲ ಅವತಾರವಾದ ಆದಿಶೇಷನ ರೂಪವನ್ನು ಧರಿಸಿ ವೈಕುಂಠಕ್ಕೆ ಮರಳುತ್ತಾನೆ. 12ನೆಯ ಪ್ರಶ್ನೆ, ಶ್ರೀರಾಮನು ತನ್ನ ರಾಜ್ಯವನ್ನು ಪುತ್ರರಿಗೆ ಹಂಚುವಾಗ ಕುಶನಿಗೆ ಯಾವ ನಗರವನ್ನು ನೀಡಿದನು? ಎ ಕುಶಾವತಿ, ಬಿ ಶ್ರಾವಸ್ತಿ, ಸಿ ಮಧುಪುರ, ಡಿ ತಕ್ಷಶಿಲೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಕುಶಾವತಿ. ಶ್ರೀರಾಮನು ತನ್ನ ರಾಜ್ಯವನ್ನು ಇಬ್ಬರು ಪುತ್ರರಾದ ಲವ ಮತ್ತು ಕುಶರಿಗೆ ಹಂಚಿಕೊಟ್ಟನು. ಕುಶನಿಗೆ ದಕ್ಷಿಣ ಕೋಸಲ ರಾಜ್ಯವನ್ನು ನೀಡಿ ಕುಶಾವತಿ ನಗರವನ್ನು ಅದರ ರಾಜಧಾನಿಯನ್ನಾಗಿ ಮಾಡಿದನು. ಹಾಗೆಯೇ ಲವನಿಗೆ ಉತ್ತರ ಕೋಸಲ ರಾಜ್ಯವನ್ನು ನೀಡಿ ಶ್ರಾವಸ್ತಿ ನಗರವನ್ನು ಅವನ ರಾಜಧಾನಿಯನ್ನಾಗಿ ಮಾಡಿದನು. 13ನೆಯ ಪ್ರಶ್ನೆ, ಉತ್ತರಕಾಂಡದಲ್ಲಿ ರಾವಣನ ಜನ್ಮ ವೃತ್ತಾಂತ ಮತ್ತು ಅವನ ದಿಗ್ವಿಜಯಗಳ ಬಗ್ಗೆ ರಾಮನಿಗೆ ವಿವರಿಸಿದವರು ಯಾರು? ಎ ವಸಿಷ್ಠರು, ಬಿ ಅಗಸ್ತ್ಯ ಮುನಿಗಳು, ಸಿ ನಾರದರು, ಡಿ ಹನುಮಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಗಸ್ತ್ಯ ಮುನಿಗಳು.
ಶ್ರೀರಾಮನ ಪಟ್ಟಾಭಿಷೇಕದ ನಂತರ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡುತ್ತಿರುವಾಗ ಅಗಸ್ತ್ಯ ಮಹರ್ಷಿಗಳು ಮತ್ತು ಇತರ ಮುನಿಗಳು ಅವನನ್ನು ಭೇಟಿಯಾಗುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀರಾಮನ ಕೋರಿಕೆಯ ಮೇರೆಗೆ ಅಗಸ್ತ್ಯ ಮುನಿಗಳು ರಾವಣನ ಜನನ, ಅವನ ವಂಶಾವಳಿ ಮತ್ತು ಅವನ ದಿಗ್ವಿಜಯಗಳ ಬಗ್ಗೆ ವಿವರವಾಗಿ ತಿಳಿಸುತ್ತಾರೆ. 14ನೆಯ ಪ್ರಶ್ನೆ, ಶ್ರೀರಾಮನು ವೈಕುಂಠಕ್ಕೆ ಮರಳಲು ಯಾವ ನದಿಯೊಳಗೆ ಪ್ರವೇಶಿಸಿದನು? ಎ ಗಂಗಾ ನದಿ, ಬಿ ಸರಯೂ ನದಿ, ಸಿ ಯಮುನಾ ನದಿ, ಡಿ ಗೋದಾವರಿ ನದಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸರಯೂ ನದಿ. ರಾಮಾಯಣದ ಉತ್ತರಕಾಂಡದಲ್ಲಿ ವಿವರಿಸುವಂತೆ ಶ್ರೀರಾಮನು ಅಯೋಧ್ಯೆಯ ಸರಯೂ ನದಿಯಲ್ಲಿ ಜಲಸಮಾಧಿ ಪಡೆಯುವ ಮೂಲಕ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಿದನು. ಈ ದೈವಿಕ ಘಟನೆಯು ಅಯೋಧ್ಯೆ ಬಳಿಯ ಗುಪ್ತಾರ್ ಘಾಟ್ ಎಂಬ ಸ್ಥಳದಲ್ಲಿ ನಡೆಯಿತು ಎಂದು ನಂಬಲಾಗಿದೆ. ಶ್ರೀರಾಮನೊಂದಿಗೆ ಅವನ ಸಹೋದರರಾದ ಭರತ ಮತ್ತು ಶತ್ರುಘ್ನರು ಕೂಡ ಸರಯೂ ನದಿಯನ್ನು ಪ್ರವೇಶಿಸಿದರು. ಅಯೋಧ್ಯೆಯ ಅನೇಕ ನಿವಾಸಿಗಳು ಮತ್ತು ವಾನರ ಸೈನ್ಯದ ಸದಸ್ಯರು ಕೂಡ ರಾಮನನ್ನು ಅನುಸರಿಸಿ ಪರಂಧಾಮಕ್ಕೆ ತೆರಳಿದರು. ನದಿಯನ್ನು ಪ್ರವೇಶಿಸಿದ ನಂತರ ಶ್ರೀರಾಮನು ತನ್ನ ಮಾನವ ರೂಪವನ್ನು ತ್ಯಜಿಸಿ ತನ್ನ ಮೂಲ ಚತುರ್ಭುಜ ವಿಷ್ಣು ರೂಪವನ್ನು ಧರಿಸಿ ವೈಕುಂಠಕ್ಕೆ ಮರಳಿದನು. ಸರಯೂ ನದಿಯು ಶ್ರೀರಾಮನ ಜನನ, ಜೀವನ ಮತ್ತು ಅವನ ಅವತಾರದ ಅಂತ್ಯಕ್ಕೆ ಸಾಕ್ಷಿಯಾದ ಅತ್ಯಂತ ಪವಿತ್ರ ನದಿಯಾಗಿದೆ. 15ನೇ ಪ್ರಶ್ನೆ, ರಾಮಾಯಣದ ಒಟ್ಟು ಕಾಂಡಗಳ ಸಂಖ್ಯೆ ಎಷ್ಟು? ಎ 5, ಬಿ 6, ಸಿ 7, ಡಿ 8. ನಿಮ್ಮ ಸಮಯ ಪ್ರಾರಂಭ. ಮತ್ತು ಈ ಕಾಂಡದ ಕೊನೆಯ ಪ್ರಶ್ನೆಗೆ ಉತ್ತರ ಸಿ 7. ಮತ್ತು ಆ 7 ಕಾಂಡಗಳೆಂದರೆ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಹಾಗೂ ಉತ್ತರಕಾಂಡ. ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ವಿಡಿಯೋ ಶುರು ಮಾಡುವಾಗ ನನ್ನ ಮನಸ್ಸು ತುಂಬ ಭಾವುಕವಾಗಿದೆ. ಮಾತುಗಳು ಹೊರಬರುತ್ತಿಲ್ಲ. ನಾವು ಬಾಲಕಾಂಡದಿಂದ ಆರಂಭಿಸಿದ ಈ ಸುದೀರ್ಘ ಮತ್ತು ಪವಿತ್ರವಾದ ಪಯಣ ಇಂದು ಉತ್ತರಕಾಂಡದ ಈ ಅಂತಿಮ ಭಾಗದೊಂದಿಗೆ ಮುಕ್ತಾಯವಾಗುತ್ತಿದೆ. ನಿಜ ಹೇಳಬೇಕೆಂದರೆ ಇಷ್ಟು ದಿನಗಳ ಕಾಲ ಈ ರಾಮಾಯಣದ ಸರಣಿಯನ್ನು ನಿಮಗಾಗಿ ಸಿದ್ಧಪಡಿಸುತ್ತಾ ನನಗೆ ಅರಿಯದಂತೆ ನಾನು ಆ ಪಾತ್ರಗಳ ಜೊತೆ ಬದುಕಿದ್ದೇನೆ. ಪ್ರತಿ ಸಂಚಿಕೆಯನ್ನು ಮಾಡುವಾಗಲೂ ಶ್ರೀರಾಮನ ಆದರ್ಶಗಳು ಮತ್ತು ಸೀತಾಮಾತೆಯ ತ್ಯಾಗ ನನ್ನನ್ನು ಕಾಡುತ್ತಿತ್ತು. ಈಗ ಈ ಸರಣಿಯ ಮುಕ್ತಾಯದ ಹಂತಕ್ಕೆ ಬಂದಾಗ ಒಂದು ಅದ್ಭುತ ಲೋಕದಿಂದ ಹೊರಬರುತ್ತಿದ್ದೇನೆ ಎನ್ನುವ ನೋವು ನನ್ನ ಕಣ್ಣಿನಲ್ಲಿ ನೀರು ತರಿಸುತ್ತಿದೆ. ರಾಮಾಯಣ ಎಂದರೆ ಕೇವಲ ಒಂದು ಕಥೆಯಲ್ಲ ಸ್ನೇಹಿತರೆ, ಅದು ನಮ್ಮ ಬದುಕಿನ ದಿಕ್ಸೂಚಿ. ಜೀವನದ ಹಾದಿ ಎಷ್ಟು ಕಠಿಣವಾಗಿದ್ದರೂ ಧರ್ಮವನ್ನು ಬಿಡಬಾರದು ಎಂಬ ದೊಡ್ಡ ಪಾಠವನ್ನು ಇದು ನಮಗೆ ಕಲಿಸಿಕೊಟ್ಟಿದೆ. ಉತ್ತರಕಾಂಡದ ಈ ಕೊನೆಯ ಕ್ಷಣಗಳು ಅತ್ಯಂತ ಹೃದಯಸ್ಪರ್ಶಿ. ಸೀತಾಮಾತೆ ಭೂಮಿ ತಾಯಿಯ ಒಡೆದು ಸೇರುವುದು ಮತ್ತು ಶ್ರೀರಾಮನ ಅವತಾರ ಸಮಾಪ್ತಿಯಾಗುವುದು, ಇವುಗಳನ್ನು ವಿವರಿಸುವಾಗ ನನ್ನ ಗಂಟಲು ತುಂಬಿ ಬರುತ್ತಿದೆ. ಇಷ್ಟು ದಿನಗಳ ಕಾಲ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಬೆಂಬಲ ನೀಡಿ ನನ್ನನ್ನು ಪ್ರೋತ್ಸಾಹಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯದಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ರಾಮಾಯಣದ ಈ ಸರಣಿ ಮುಗಿದಿರಬಹುದು, ಆದರೆ ಶ್ರೀರಾಮನ ಆದರ್ಶಗಳು ಮತ್ತು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಸದಾ ಜೀವಂತವಾಗಿರಲಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ನನ್ನ ಮುಂದಿನ ಸರಣಿಗಳಿಗೂ ಹೀಗೇ ಇರಲಿ ಎಂದು ಆಶಿಸುತ್ತೇನೆ. ಈ ಪಯಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಜೈ ಶ್ರೀರಾಮ್. ಸ್ವಸ್ತಿ ಪ್ರಜಾಭ್ಯಾಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೈ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನನ್ನ ಕಾಯ, ವಾಚ, ಮನಸ್ಸಿನಿಂದ ನಡೆದ ಈ ಎಲ್ಲ ಸೇವೆಯನ್ನು ಆ ಭಗವಂತನಿಗೆ ಅರ್ಪಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.